ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆಜ್ ಬರ್ಗರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬರ್ಗರ್ಗೆ ಮೊದಲು ನಾವು ಕಟ್ಲೆಟ್ನ ರೆಡಿ ಮಾಡ್ಕೋಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ಒಂದು 3-4 ಆಲೂಗೆಡ್ಡೆ ಮತ್ತು ಜೊತೆಗೇ ಬಟಾಣಿ ಕಾಳು ಇಷ್ಟನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದಮೇಲೆ ಆಲೂಗೆಡ್ಡೆ ಸಿಪ್ಪೆ ಎಲ್ಲನೂ ಕೂಡ ತಕ್ಕೋಬೇಕು. ಎಲ್ಲಾದ್ರದ್ದು ಕೂಡ ಸಿಪ್ಪೆನ ತಕ್ಕೊಂಡಾದಮೇಲೆ ಆಲೂಗೆಡ್ಡೆ ಮತ್ತು ಬಟಾಣಿ ಎರಡನ್ನೂ ಕೂಡ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ವೆಜ್ ಬರ್ಗರ್ ಮಾಡ್ತಾ ಇರೋದ್ರಿಂದ ನಾವು ಹಾಕ್ತಾ ಇರುವಂತಹ ವೆಜಿಟೇಬಲ್ಸ್ನೇ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅಷ್ಟನ್ನು ಕೂಡ ಹಾಕೋಬೋದು. ನಾನಿವತ್ತು ಹಾಕೊತಾ ಇರೋದು ಬಟಾಣಿ, ಆಲೂಗೆಡ್ಡೆ ಮತ್ತು ಜೊತೆಗೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರಬೇಕು ಈರುಳ್ಳಿನ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋದು 5 ಬರ್ಗರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 5 ಕಟ್ಲೆಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಎಲ್ಲನೂ ಕೂಡ ಹಾಕ್ಕೊಂಡು ಮತ್ತೆ ಸ್ಮ್ಯಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನು, ಚಾಟ್ ಮಸಾಲ 1 ಟೇಬಲ್ ಸ್ಪೂನು ಮತ್ತು 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು 1-2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಬಜ್ಜಿಗೆ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಈ ಥರ ಗಟ್ಟಿ ಅದಕ್ಕೆ ಕಲಿಸ್ಕೊಳ್ಳಿ. ನೀರೇನು ಆ್ಯಡ್ ಮಾಡಬೇಡಿ, ಹಾಗೇ ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ಕಟ್ಲೆಟ್ನ ರೆಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು, ತುಂಬ ತೆಳು ಮಾಡ್ಕೋಬೇಡಿ. ನೋಡಿ, ಈ ಥರ ನಾನು ಕಟ್ಲೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಕಟ್ಲೆಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ನಾನು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಹೋದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಕಟ್ಲೆಟು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ಥರ ಕಾರ್ನ್ಫ್ಲೋರು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಯಾವುದಾದ್ರು ಸರಿ ಒಂದು ಫ್ಲೋರ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇದನ್ನು ನಾನು ತೋರಿಸ್ತಾ ಇರೋದು 1 ಬ್ರೆಡ್ಡನ್ನ ಪೌಡರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ಲೆಟ್ನ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂತಹ ಕಾರ್ನ್ಫ್ಲೋರ್ಗೆ ಡಿಪ್ ಮಾಡಿಕೊಂಡು ಅದ್ರ ಮೇಲ್ಗಡೆ ರೆಡಿ ಮಾಡ್ಕೊಂಡಿದ್ದಂತಹ ಬ್ರೆಡ್ ಪೌಡರ್ನ ಹಾಕ್ತಾಯಿದ್ದೀನಿ. ಈ ಥರ ಬ್ರೆಡ್ ಪೌಡರ್ನ ಎಲ್ಲ ಕಡೆನೂ ಕೂಡ ಉದುರಿಸ್ಕೊಂಡು ಎಲ್ಲನೂ ಕೂಡ ಇದೇ ಥರ ರೆಡಿ ಮಾಡ್ಕೋತೀನಿ. ಕಾರ್ನ್ಫ್ಲೋರ್ ವಾಟರ್ಗೆ ಡಿಪ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಎಲ್ಲ ಬ್ರೆಡ್ ಪೌಡರ್ನ ಉದುರಿಸ್ಕೊಂಡು ರೆಡಿ ಮಾಡ್ಕೋತೀನಿ. ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನೆಕ್ಸ್ಟು ನಾನು ಒಂದು ಬಾಣಲಿಗೆ ಎಣ್ಣೆನ ಕಾಯೋಕ್ಕೆ ಅಂತ ಆಲ್ರೆಡಿ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ನೆಕ್ಸ್ಟ್ ಇವಾಗ 1 ಬೈ 1 ನಿಧಾನಕ್ಕೆ ನಾನು ಕಟ್ಲೆಟ್ನ ಬೇಯಿಸ್ಕೊತೀನಿ. ಫುಲ್ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಕಟ್ಲೆಟ್ನ, ಏಕೆಂದರೆ ಫುಲ್ ಎಲ್ಲ ಹಸಿದು ಹಾಕಿರೋದ್ರಿಂದ ನಾವು ನಿಧಾನ ಉರಿಲೇನೆ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದ್ರೇನೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಒಂದೊಂದೇ ಹಾಕ್ಕೊಂಡು ನಿಧಾನ ಉರಿಲೇನೆ ಬೇಯಿಸ್ಕೊತಾ ಇದ್ದೀನಿ ಕಟ್ಲೆಟ್ನ. ನೋಡಿ, ಇವಾಗ ಆಲ್ರೆಡಿ ಕಟ್ಲೆಟು ಬೆಂದಿದೆ. ನೆಕ್ಸ್ಟ್ 1 ಬೈ 1 ಅದೇ ಥರ ರೆಡಿ ಮಾಡ್ಕೋತೀನಿ. ನೆಕ್ಸ್ಟು ಬರ್ಗರ್ಗೆ ಕ್ರೀಮ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ರೆಡಿ ಮಯೋನೀಸ್ನ ತೊಗೊಂಡಿದ್ದೀನಿ. ಇದು ಕೂಡ ಎಗ್ಲೆಸ್ ಮಯೋನೀಸು, ಎಲ್ಲ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಎಗ್ಲೆಸ್ ಮಯೋನೀಸು. ಅದನ್ನು ತೊಗೊಳ್ಳಿ. ಇದನ್ನು ಡೈರೆಕ್ಟಾಗಿ ಹೀಗೇ ಯೂಸ್ ಮಾಡ್ಕೋಬೋದು ಬ್ರೆಡ್ಡಿಗೆ. ಇಲ್ಲ ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ 1-2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನು ಕಿಸನ್ ಜಾಮ್ ಟೊಮೊಟೊ ಸಾಸ್ ಯಾವ್ದಾದ್ರು ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಟೊಮೊಟೊ ಕೆಚಪ್ಪು 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಯೋನೀಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಬ್ರೆಡ್ಗೆಲ್ಲ ಹಚ್ಚೋದ್ರಿಂದ ತುಂಬ ಸ್ಪೈಸಿಯಾಗೂ ಕೂಡ ಇರುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಇಲ್ಲ ನಾವು ಖಾರ ಬೇಡ ಅಂತ ಹೇಳಿದ್ರೆ ಸೇಮ್ ಡೈರೆಕ್ಟಾಗಿ ನಾವು ಮಯೋನೀಸ್ನ ಅಪ್ಲೈ ಮಾಡ್ಕೋಬೋದು. ಇವಾಗ ಇದು ಕೂಡ ರೆಡಿಯಾಗಿದೆ. ನೆಕ್ಸ್ಟು ನಾವಿವಾಗ ಬರ್ಗರ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಬರ್ಗರ್ ಮಾಡೋದಕ್ಕೆ ನಾರ್ಮಲ್ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಬನ್ನು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬರ್ಗರ್ ಬನ್ನ ಯೂಸ್ ಮಾಡ್ತಿಲ್ಲ. ನೋಡಿ, ಈ ಥರ ಬನ್ನ ನಾನು ತೊಗೊಂಡಿದ್ದೀನಿ. ಮಾಮೂಲಿ ಎಲ್ಲ ನಾರ್ಮಲ್ ಶಾಪ್ಗಳಲ್ಲೂ ಕೂಡ ಈ ಥರ ಬನ್ ಸಿಗುತ್ತೆ. ಈ ಬನ್ನಲ್ಲೇ ನಾನು ಬರ್ಗರ್ ಮಾಡ್ತಾ ಇರೋದು ಇವತ್ತು. ಇವಾಗ ನಾವು ಈ ಬನ್ನನ್ನು ಸೆಂಟರಿಗೆ ಕಟ್ ಮಾಡ್ಕೋಬೇಕು. ಎಲ್ಲ ಬನ್ನನ್ನು ಕೂಡ ತೊಗೊಂಡು ನಾನು ಸೆಂಟರಿಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ.
ಬನ್ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ, ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಕೂಡ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬನ್ನಿಗೆ ರೆಡಿ ಮಾಡ್ಕೊಂಡಿರುವಂತಹ ಮಯೋನೀಸ್ನ ಅಪ್ಲೈ ಮಾಡ್ತಾ ಹೋಗಬೇಕು. ನೀಟಾಗಿ ಎಲ್ಲ ಕಡೆಯೂ ಕೂಡ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನಿಧಾನಕ್ಕೆ. ನೋಡಿ, ಈಸಿಯಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ಬರ್ಗರ್ನ. ಇವಾಗ ಒಂದು ಸೈಡಿಗೆ ನಾನು ಮಯೋನೀಸ್ ಎಲ್ಲನೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ವೆಜಿಟೇಬಲ್ಸ್ನ ಇದೇ ಥರ ಇಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ಇಡಬೇಕು ಅನಿಸುತ್ತೋ ಆ ಥರ ಒಂದು ಕಟ್ಲೆಟು ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ, ಈರುಳ್ಳಿ, ಸೌತೆಕಾಯಿ ಇಷ್ಟನ್ನು ಕೂಡ 1 by 1 ಈ ಥರ ಇಟ್ಕೋಬೇಕು. ಇಲ್ಲ ಸಣ್ಣದಾಗಿ ಈ ಥರ ಇಟ್ಟರೆ ಚಿಕ್ಕ ಮಕ್ಕಳೆಲ್ಲ ತಿನ್ನಲ್ಲ, ಅದನ್ನು ತೆಗ್ದು ಇಟ್ಬಿಡ್ತಾರೆ. ಇಲ್ಲ ಈ ಥರ ಬೇಡ ಅಂತ ಹೇಳಿದ್ರೆ ನಾವು ಸಣ್ಣದಾಗಿ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಉದುರಿಸಿ ಈ ಥರ ಕ್ಲೋಸ್ ಮಾಡಿ ಇನ್ನೊಂದು ಬನ್ನಿಗೂ ಕೂಡ ನಾವು ಮಯೋನೀಸ್ನ ಅಪ್ಲೈ ಮಾಡಿ ಈ ಥರ ಕ್ಲೋಸ್ ಮಾಡಿ ಕೊಟ್ಟರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲಿರುವಂತಹ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಮನೆಯಲ್ಲೇ ಬರ್ಗರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿಯೇ ಮಾಡ್ಬೋದು ಇದನ್ನು. ಇದು ಲಾಸ್ಟಿಗೆ 5 ಸೆಕೆಂಡ್ಸು ಇದನ್ನು ಬಿಸಿ ಮಾಡಿಕೊಂಡು ತಿನ್ನೋದ್ರಿಂದ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಈಸಿಯಾಗಿ ಯಾವ ಥರ ವೆಜ್ ಬರ್ಗರ್ನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.